ಪ್ಲೀಸ್ ಮಿಸ್ಟರ್ ಹೊಟ್ಟೆ ಕವಿತು ಅಷ್ಟೇ. ಅದಕ್ಕೆ ನಿಮಗೆ ಬೇಕು ದೂರ ಹೇಳಿ ನಾವು ಇನ್ನೊಂದು ಸರ್ಜನ ಮಾಡಿಕೊಡ್ತೇವೆ. ಅದು ಸಾಧಾರಣ ಹೊಟ್ಟೆ ಅನ್ಕೊಂಡ್ಯಾ? ಮಿಸ್ಟರ್ ಕ್ಷಮಿಸ್ಬಿಡಿ. ನಿಮಗೆ ಅರ್ಥ ಆಯ್ತಾ? ನೀವೇನಾದ್ರೂ ಮೊಟ್ಟೆ ವಾಪಸ್ ತರಲಿಲ್ಲ ಅಂದ್ರೆ ನಿಮ್ಮನ್ನ ಬರೀ ನೀರಲ್ಲಿ ತಳ್ಳೋದಿಲ್ಲ, ನಿಮ್ಮನ್ನು ಎಲ್ಲಿ ತಳ್ಬೋದು ಅಂತ. ನಿನಗೇನು ಗೊತ್ತೆ? ಆ ಮೊಟ್ಟೆ ಅಪ್ಪ ಇವನೇನಾ? ಮೊಟ್ಟೆಯಲ್ಲಿ ಅದೇ ಇದು ಮೊಟ್ಟೆ ವಾಸನೆ. ಇದು ಒಂದೇ ತರ ಇದೆ. ಇವನ್ನ ಎತ್ಕೊಂಡೋಗಿ ಮಿಸ್ಟರ್ ಹೇಗೆ ತಲುಪಿಸೋಣ. ಏನಿದು ವಿಚಿತ್ರ? ಎಲ್ಲೋಯ್ತು? ಇಲ್ಲಿದೆ ಇದು. ಓ ಇದು ನಂಬೋಕೆ ಆಗ್ತಾ ಇಲ್ಲ. ನಂಗೆ ನಂಬೋದಿಕ್ಕೆ ಆಗ್ತಿಲ್ಲ. ಇದೊಂದು ಚಿಕ್ಕ ಪಕ್ಷಿನೆಲ್ಲ ಇಷ್ಟ ಆಡ್ತಾ ಇದೆ. ನಾವೀಗ ಹೋಗ್ತಾ ಇದೀವಿ. ಲಕ್ಕಿ ಬಾ ಹೋಗೋಣ. ಕ್ಲಚ್ಗೆ ಯಾಕೆ ಇದೆಲ್ಲ ಇಷ್ಟ ಆಗ್ತಿಲ್ಲ? ಯೋಚನೆ ಮಾಡಬೇಡಿ. ಈ ತರ ಪಕ್ಷಿಗೆ ಊಟ ಮಾಡಕ್ ಬರಲ್ಲ, ನಾವೇ ಹೇಳ್ಕೊಡ್ಬೇಕು. ನಾನ್ ನೋಡಿ ಈಗ ನಿಮಗೆ ಇಷ್ಟ ಆಯ್ತಲ್ಲ ಇದು? ಕೊನೆಗೂ ಅದು ಹೊಟ್ಟೆಯಿಂದ ಆಚೆ ಬಂದಿದೆ. ಹೇಗೆ ಮೊಟ್ಟೆ ಬಗ್ಗೆ ತುಂಬಾ ಗೊತ್ತು ಅನ್ಸುತ್ತೆ. ಮೊಟ್ಟೆ ಹೊಡೆದು ಹೊರಗೆ ಬರಬೇಕು. ಇದಕ್ಕೆ ಆಕ್ರೋಶ, ವೇಗ ಹಾಗೆ ತಂತ್ರ ಗೊತ್ತಿದೆ. ಆದ್ರೆ ಇದು ನಮ್ಗೆ ಸಹಾಯಕವಾಗಿರುತ್ತೆ. ಈಗ ಊಟ ಮಾಡೋಣ. ಈ ಕಾರ್ಡ್ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸ್ವೀಟ್ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಯಾಕೆ ತಿಂತ ಇಲ್ಲ? ಓ, ಈ ಪಕ್ಷಿಗೆ ಇದು ಇಷ್ಟ ಆಗೋದಿಲ್ಲ ಅನ್ಸುತ್ತೆ. ಬಹುಶಃ ಅಜ್ಜಿಗೆ ಮಾತ್ರ ಗೊತ್ತಿರೋದು ಇದು ಯಾವ ರೀತಿ ಪಕ್ಷಿ ಅಂತ. ಅವರೇ ಹೇಳ್ಬೇಕು. ನಾನ್ ಹಾಗಾದ್ರೆ ಇದನ್ನ ಕರ್ಕೊಂಡು ಹೋಗಿ ಗ್ರ್ಯಾಂಡ್ ಮಾ ಹತ್ರ ಕೇಳ್ಕೊಂಡು ಬರ್ತೀನಿ. ಮಿಸ್ಟರ್ ಲಿಟಿಲ್ ಆಕಾರ ಪ್ಲೇಸ್ಗೆ ಹೋಗ್ತೀನಿ ಅಂತ ಹೇಳಿದ್ರ? ಅವ್ನು ಹೋದ್ರೆ ಚೆನ್ನಾಗಿರುತ್ತೆ. ಅವ್ನು ಲಿಟಿಲ್ ಹಾಕ್ ಹತ್ರ ಹೋಗಿ ಒಲೆ ತಿನ್ಸ್ಕೊಂಡ್ ಬರ್ತಾನೆ. ನಿಮ್ಗೂ ಲಿಟಿಲ್ ಹಾಕಕ್ಕೂ ಯಾವ ಹೋಲಿಕೆನೂ ಇಲ್ಲ ಅಂತ ನಾನು ಹೇಳ್ತಾ ಇದ್ದೆ. ಕೇಳಿಸ್ಕೊ, ನನ್ನ ಹತ್ರ ಒಂದು ಪ್ಲಾನ್ ಇದೆ. ಈ ಪಕ್ಷಿ ತಾನಾಗಿ ಎಲ್ಲಿಂದನೂ ಬಂದಿಲ್ಲ, ಜೇಜೋಜಾಗೆ. ಇದು ದೂರದ ನಾರ್ತ್ ಇಂದ ಬಂದಿದೆ. ಆದ್ರೆ ಗ್ರ್ಯಾಂಡ್ ಮಾ, ಇದು ಯಾಕೆ ನನ್ನ ಅರ್ಥ ಮಾಡ್ಕೋತಿಲ್ಲ? ಲೆಲ್ ಹಾಕ ಮ್ಯಾಜಿಕ್ ಇದ್ರ ಮೇಲೆ ವರ್ಕೇ ಆಗ್ತಿಲ್ಲ. ಹುಟ್ಟ ಹಾಕ ಎಲ್ಲದಕ್ಕೂ ಅದರದೇ ಆದ ರಹಸ್ಯ ಇರತ್ತೆ. ನೀನೇ ಅದನ್ನ ತಿಳ್ಕೊಳ್ಬೇಕಾಗತ್ತೆ. ನೀನೇ ಸ್ವತಃ. ಪುಟ್ಟ ಹಾಕ ಮಾಸ್ಟರ್ಗೆ ಸಹಾಯ ಮಾಡ್ತಾರೆ ಈ ರಹಸ್ಯನ ಬೇಯಿಸೋದಕ್ಕೆ ಸರಿಯಾದ ಸಮಯಕ್ಕೆ. ಅದರ ಅರ್ಥ ಏನು?
ನಾನು ಇನ್ನೂ ಫುಲ್ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ನಿಮ್ಮಲ್ಲಿಂದ ತಪ್ಪಿಸಿಕೊಳ್ಳಕ್ಕಾಗಲ್ಲ. ಎಲ್ಲದಕ್ಕೂ ತನ್ನದೇ ಆದ ರಹಸ್ಯ ಇರುತ್ತೆ. ನೀನೇ ಅದನ್ನ ಕಂಡುಹಿಡಿಯಬೇಕಾಗತ್ತೆ. ನೀನೇ ಸ್ವತಃ. ಪುಟ್ಟ ಹಾಕ ಮಾಸ್ಟರ್ಗೆ ಸಹಾಯ ಮಾಡ್ತಾಳೆ ಈ ರಹಸ್ಯನ ಬೀಳ್ಸೋದಿಕ್ಕೆ ಸರಿಯಾದ ಸಮಯಕ್ಕೆ. ಇದು ಲೈಟ್ನಿಂಗ್ ಸ್ಪೀಡಲ್ಲಿ ಓಡುತ್ತಿದೆ. ನನಗೆ ಗೊತ್ತಾಯ್ತು. ಮೆರಿಜೆಂಟ್ ಫಾಲ್ಕನ್ಸ್ ಭೂಮಿ ಮತ್ತೆ ಸ್ವರ್ಗದ ನಡುವೆ ಸಂಚರಿಸೋರು. ಅವುಗಳು ಕರುಣೆಯಿಲ್ಲದ ಕ್ರೂರಿಗಳು. ನನ್ನ ಹತ್ರ ಒಂದು ಐಡಿಯಾ ಇದೆ. ಟೇಸ್ಟಿ ಬೀಫ್ ಜಾಕಿ. ಲಿಟಲ್ ಹಾಕಾಳ ಡೇರಿ. ಜುಲೈ 7ನೇ ತಾರೀಕು ತುಂಬಾ ಬಿಸಿಲಿತ್ತು. ಮನೆಗೆ ಆಸೆ ಇರುವಂತದ್ದು ನಡೀತಿರುತ್ತೆ. ನಾನು ನಿಮಗೆ ಹೆಲ್ಪ್ ಮಾಡ್ಲಾ? ಗ್ರ್ಯಾಂಡ್ ಆಯ್ತು ತಗೊಳ್ಳಿ. ಎಷ್ಟು ಒಳ್ಳೆ ಹುಡುಗಿ. ಆಮಿ ಸುಮ್ಮನೆ ಇರು. ಆಮಿ ನನ್ ಸ್ವಲ್ಪ ಪೇಪರ್ ಬೇಕಾಗಿದೆ. ನೀನ್ ನನ್ಗೆ ಡೈರಿ ಮಾಡೋದಿಕ್ಕೆ. ಸರಿ ಸರಿ, ನಿಮಗೂ ಕೂಡ ಮಾಡ್ಕೊಡ್ತೀನಿ. ನೀನ್ ಕಲ್ತಿದ್ದು ಅದ್ರಲ್ಲಿ ಬರಬಹುದು. ಇವತ್ತು 7ನೇ ದಿನ 7ನೇ ತಿಂಗಳು ಲೂನಾರ್ ಕ್ಯಾಲೆಂಡರ್ನಲ್ಲಿ. ಇವತ್ತು ಚೀಚ ಹಬ್ಬ. ಇವತ್ತು ಹಾಕ ಹೆಂಗಸರು ಸುಜೀದರ ಹಬ್ಬ ಕರೀತಾರೆ. ಹಾಗ್ ಮಾಡಿದ್ರೆ ಭವಿಷ್ಯದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ತಾರೆ. ಗ್ರ್ಯಾಂಡ್ ನಾನು ಮಾಡ್ಬೋದಾ? ಇಟ್ಕೋ, ಅದನ್ನು ಕೂಡ ನೀನೇ ಇಟ್ಕೋ. ಎಷ್ಟ್ ಚೆನ್ನಾಗಿದೆ ಈ ಡೈರಿ. ನಾನೇ ಇದನ್ ಮಾಡಿದ್ದು. ಗ್ರ್ಯಾಂಡ್ ಹೇಳಿದ್ರು ನಾವೇ ಡೈರಿ ಮಾಡ್ಕೊಂಡ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತಂತೆ. ಅವಳೇ ಸ್ವತಃ ಡೈರಿ. ನಮ್ ಪಾಕ ತುಂಬಾ ದೊಡ್ಡವಳಾಗಿದ್ದಾಳೆ. ಅದರಲ್ಲಿ ನೀನು ನಿನ್ನ ಎಲ್ಲ ಚಿಕ್ಕ ಚಿಕ್ಕ ರಹಸ್ಯನ ಬರೆದಿಟ್ಕೋಬಹುದು. ನಿನಗೆ ಹೇಳಿದ್ರೆ ಅದು ಸೀಕ್ರೆಟ್ ಆಗಿಲ್ವಲ್ಲ. ಆಯ್ತು, ಒಳಗ್ ಹೋಗಿ ಊಟ ಮಾಡೋಣ. ನೀನ್ ಹೇಳಿದ್ ನಿಜನೇ, ಆದ್ರೆ
ಆಮೆ ಮತ್ತೆ ಟಾಂಟ ಬಾಲ್ ಜೊತೆ ಆಟ ಆಡ್ತಿದ್ರು. ಆಮೆ ತುಂಬಾ ನಗ್ತಿದ್ಲು. ಆಮೆ, ನೀನ್ ಯಾಕೆ ಹೀಗ್ ಮಾಡ್ದೆ? ಎಷ್ಟ್ ಸಲ ಹೇಳಿದ್ದೇನೆ ಒಂದು ಡೈರಿ ಅಂದ್ರೆ ನಿನಗೆ ಏನ್ ಹೇಳಿ? ನಿನಗೆ ಹೇಳೋ ಉಪಯೋಗ ಇಲ್ಲ. ಇನ್ನೊಂದ್ಸಲ ನನ್ ಡೈರಿ ನೋಡ್ಬೇಡ. ನಾನು ಆಟ ಆಡಲ್ಲ ನಿನ್ ಜೊತೆ. ಪಿಂಕಿ ಪ್ರಾಮಿಸ್? ಸ್ನೋಫ್ಲೇಕ್ ಇಲ್ಲೇ ಇತ್ತು. ಆಕ್ಚುಲಿ ಸ್ನೋಫ್ಲೇಕ್ ಅಂದ್ರೆ ಬರ್ಡ್. ಅದಕ್ಕೆ ವೈಟ್ ಫೆದರ್ಸ್ ಮತ್ತೆ ಉಷಾ ಕಟ್ಟಿದೆ. ಆಮೆ, ಈ ತರ ಸ್ನೋಫ್ಲೇಕ್ ಗೆ ಹೆದರ್ಸಿದ್ರೆ ನನ್ನ ಡೈರಿ ಏನ್ ಬರೀಲಿ? ಹೋಗ್ಲಿ ಬಿಡು, ನನಗೆ ಮುಗಿಸ್ತಿದ್ದೆ. ನೆಕ್ಸ್ಟ್ ನಾವು ಬೀಸಿರೋ ಜಾಗಕ್ಕೆ ಹೋಗ್ಬೇಕು. ಆಮೆ, ಹೀಗೆಲ್ಲ ನಡ್ಕೋಬಾರ್ದು. ನಾನ್ ಡೈರಿ ಮುಗಿಸಿದ್ಮೇಲೆ ಬರ್ತೀನಿ. ಏನಿಲ್ಲ ಆಮೆ. ಆಮೆ, ಅದನ್ನ ವಾಪಸ್ ಕೊಡಿ. ಏನ್ ಮಾಡ್ತಾ ಇದ್ದೀರಾ ನೀವು? ನೀವು ಕಿರ್ಚಾಡ್ತಾ ಇರೋದು ನನಗೆ ಅಲ್ಲಿವರೆಗೂ ಕೇಳಿಸ್ತಾ ಇದೆ. ಲಿಟಲ್ ಹಾಕ, ಯಾಕ ಚಿಕ್ಕ ಹುಡುಗಿ ತುಂಬಾ ತೊಂದರೆ ಕೊಡ್ತಾ ಇಲ್ಲ? ನೀ ದೊಡ್ಡೋಳಾಗಿದ್ಯಾ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನಿನ್ನ ಹಂಗೆ ಇದೆಯಲ್ಲ. ಇದೇ ಕಾರಣಕ್ಕೆ ಲಿಟಲ್ ಹಾಕ ನೀನ್ ಹಿಂದೆ ಬಿದ್ದಿದ್ದು. ನಾನು ನೋಡ್ತೀನಿ ಇರು. ನಿಲ್ಸು. ಇದೇ ನಾ ಲಿಟಲ್ ಹಾಕಲ್ಲ ಡೈರಿ. ನೀವ್ ಹೀಗೆಲ್ಲ ಮಾಡ್ಬಾರ್ದು. ಒಳ ಹುಡ್ಕೊಂಡಿರ್ತಾರೆ ನನ್ನ ಹತ್ರ, ಅವ್ರನ್ನ ಒಟ್ಟ ಕಿಚ್ಚು. ನೀನ್ ಹೀಗ್ ಮಾಡ್ಬಾರ್ದಿತ್ತು. ನನ್ ಡೈರಿ ಕಿತ್ಕೊಂಡು ಬೇರೆಯವ್ರಿಗೆ ತೋರಿಸ್ತೀಯಾ? ಅವ್ರು ಹೇಳ್ತಿರೋದು ಸರಿನೇ ಇದೆ. ನೀನ್ ತುಂಬಾನೇ ಕೆಟ್ಟ ಅಕ್ಕ. ಸರಿ, ಅಮ್ಮ ನೀನೆ ನನ್ನ ಅಂತ ಅನ್ಕೋ. ನೀನನ್ನ ಆ ರೀತಿ ಕರೆಯೋದು ಇಷ್ಟ ಆಯ್ತು. ಕ್ಯಾಂಟನ್ಗೆ ಏನಾದ್ರು ತಿನ್ಸೋಣ ಬಾ. ಆಯ್ತು, ಸಿಗ್ತೀನಿ. ಆಮೆ, ಇಲ್ಲಿ ಶಬ್ದನೇ ಇಲ್ಲ. ಆಮೆ, ಸದ್ದು ಮಾಡ್ತಾ ಇರೋದು. ಆಮೆ, ನಾನ್ ನಿನ್ಗೋಸ್ಕರ ಬ್ಲೂಟೂತ್ ನಾವು ಡೀಲ್ ಮಾಡಿದ್ವಿ. ಇವಾಗ ಇವೆಲ್ಲ ನೀನ ತಂಗಿ. ನೀನ್ ಇವಾಗ ನಿನ್ ಮಾತನ್ನ ಮೀರಲ್ವಲ್ಲ. ಅದು ನಿನ್ನ. ನಿನ್ ಮಾಡಿ ನೀನು ಎಂಜಾಯ್ ಮಾಡು. ಲಿಟಲ್ ಹಾಕ, ನಾನು ಇವಳನ್ನ ಹಟ್ಟಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ನಂಗೇನೋ ಸಿಕ್ತು. ಏನ್ ಸಿಕ್ತು ನಮ್ಗೆ? ಈ ವಯಸ್ಸಲ್ಲಿ ಹುಳ ಅಂದ್ರೆ ಭಯ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಎಷ್ಟೋ ರೀತಿ ಹುಳುಗಳನ್ನ ನೋಡಿದ್ದೀನಿ. ನಾನು ಎಲ್ಲಾ ರೀತಿ ಹುಳುಗಳನ್ನ ಹಿಡಿದಿದ್ದೀನಿ ಗೊತ್ತಾ. ನನಗೆ ಲಾಂಗ್ ಹಾಲ್ ಫ್ಲವರ್ ಮ್ಯಾಟ್ರಿಕ್ಸ್ ಮತ್ತೆ ಸಿಕ್ಕರೆ ಹಿಡಿದು ಹೋಗ್ತೀನಿ. ಆಮೆ, ಓಹ್, ನಾನು ನಿಮ್ಗೋಸ್ಕರ ಫ್ಲೂಟ್ ನುಡಿಸ್ತೀನಿ. ನಾನು ನಿಮ್ಗೋಸ್ಕರ ಕಥೆ ಹೇಳ್ತೀನಿ. ಈ ಕಥೆನ ನನ್ನ ತಾತ ಹೇಳಿದ್ದು. ನಾವು ನಿಮಿಷ ಯೋಚಿಸ್ತೀನಿ. ಒಂದ್ ಕಾಲದಲ್ಲಿ ಒಂದ್ ಊರಲ್ಲಿ ಒಬ್ಳು ಅಜ್ಜಿ ಇದ್ಲು. ಅವಳಿಗೆ ಮಕ್ಕಳಂದ್ರೆ ತುಂಬಾ ಇಷ್ಟ. ಅವರಿಬ್ರು ಹೋಲ್ಸಕ್ ಸಾಧ್ಯತೆ ಇಲ್ಲ. ಈ ಅಜ್ಜಿ ಅಂತೂ ಮುಂಚೆ ಒಬ್ಳು ಗುರಿ ಆಗಿದ್ಲು. ಆಮೇಲೆ ಅವಳು ಮಕ್ಕಳನ್ನ ಕಾಪಾಡ್ತಾ ಇದ್ಲು. ಓ ಹಸು, ನೀನನ್ನ ಹೆದರ್ಸ್ಬಿಟ್ಟೆ.
ಅವ್ರನ್ನ ಕಾಂಟ್ಯಾಕ್ಟ್ ಬಸ್ ಅಂತ ಕರೀತಾ ಇದ್ರು. ಮತ್ತೆ ತುಂಬಾ ಭಯಂಕರವಾದಂತಹ ವ್ಯಕ್ತಿಯಾಗಿದ್ರು. ಅವ್ರ ಮಕ್ಕಳನ್ನ ಯಾವ ಹಸಿ ಮನೆ ಕರೀತಾ ಇದ್ರು. ಆಮೇಲೆ ಒಂದು ದೊಡ್ಡ ಪಾತ್ರೆಯಲ್ಲಿ ಸೂಪನ್ನ ಮಾಡಿ ಅದಾದ್ಮೇಲೆ ಅದೇ ಎಲ್ಲೋ ನೀನು ಏನ್ ಹೋದೆ ಆಮೇಲೆ ಕಾಪಾಡಿ ಅಮ್ಮ ನೀನ್ ಏನ್ ಮಾಡ್ತಿದ್ಯಾ? ಅಯ್ಯೋ ಬುದ್ಧಾನ ಯಾಕೆ ಹಿಂಗ್ ಮಾಡ್ತಾ ಇದ್ಯಾ? ಆಮೇಲೆ ಅಮೇ ಅಮೇ ತುಂಬಾ ಕತ್ಲಿದೆ ಇಲ್ಲಿ. ಆಮೇಲೆ ತುಂಬಾ ಭಯ ಆಗ್ತಿರುತ್ತೆ. ಇದೆಲ್ಲ ನನ್ನಿಂದಾನೆ. ನನ್ನ ಹತ್ರ ಒಂದು ಐಡಿಯಾ ಇದೆ. ಬ್ಲೇಡ್ ಹಾಕ. ಗ್ಲಾಸ್ ಇಂದ ಫ್ಲವರ್ ಆಗುತ್ತೆ, ಫ್ಲವರ್ ಇಂದ ವಾಟರ್ ಆಗುತ್ತೆ, ವಾಟರ್ ಇಂದ ವೇಟ್ ಆಗುತ್ತೆ, ವೇಟ್ ನನ್ನ ಕಾಪಾಡುತ್ತೆ. ಮಿಂಚು ಕೂಡ ಪ್ಲೀಸ್ ಆಮೇಲೆ ಹೋಗಕ್ಕೆ ಹೆಲ್ಪ್ ಮಾಡಿ. I'm sorry. ಎಲ್ಲ ನನ್ನಿಂದಾನೆ.